ಮುಗಿಯಿತು. ನನ್ನ ಮಾತೆ ನಮಗೆ ನೀಡಿದ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ಇವನಿಗೆ ವಹಿಸಿದ ಕೆಲಸ, ನನಗೆ ಕೊಟ್ಟಂಥ ಜವಾಬ್ದಾರಿ ಎರಡು ಸಂಪೂರ್ಣವಾಯಿತು. ಈಗಷ್ಟೇ ಇವನ ನೆನಪಿನ ಬಾಗಿಲು ತೆರೆದುಕೊಂಡಿದೆ. ಇಂದಿನಿಂದ ಇವನ ಗತಕಾಲದ ನೆನಪುಗಳ ಸರಣಿ ಒಂದೊಂದಾಗಿ ಮತಿಯನ್ನು ಆವರಿಸಿಕೊಳ್ಳಲು ಶುರುವಾಗುತ್ತದೆ. ಇನ್ನು ಮುಂದೆ ನಡೆಯುವುದೆಲ್ಲ ಆ ಜಗನ್ಮಾತೆ ದೇವಿಯ ನಿಜವಾದ ಲೀಲೆ. ಆ ದೇವಿಯ ದಿವ್ಯ ನಾಟಕದ ಕೌತುಕವನ್ನು ಈ ಕೇಸರಿ ಕಣ್ಣಾರೆ ನೋಡಿ ಆನಂದಿಸಲು ಕಾತುರನಾಗಿದ್ದಾನೆ. ಅಣ್ಣ, ಏನಾಯ್ತಣ್ಣ? ಅಮ್ಮ, ತಲೆ ತಲೆ ತುಂಬ ಭಾರ ಆಗ್ತಾ ಇದೆ ಕೇಸರಿ. ಅಣ್ಣ, ಏನಾಯ್ತು ನಿಮಗೆ? ಯಾಕೆ ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪಿದ್ಬಿಟ್ರಿ? ಏನಾಯ್ತು ನನಗೆ? ನನಗೇನಾಯ್ತು ಅಂತ ಗೊತ್ತಾಗಲಿಲ್ಲ ಕೇಸರಿ. ನನ್ನ ಕಾಲು ಜಾರಿ ಬಂಡೆ ತಲೆಗೆ ಜೆಚ್ಕೊಂಡೆ. ಆಮೇಲೆ ಏನು ವಿಚಿತ್ರ ಅನುಭವ ಆಯಿತು. ಯಾರೋ ಕೂಗಾಡ್ದಾಗೆ, ಯಾವುದೋ ಯುದ್ಧದ ಸದ್ದು, ಯಾರೋ ಹೋರಾಡ್ತಾ ಇರೋ ಹಾಗೆ ಎಲ್ಲ ಕಣ್ಮುಂದೆ ಬಂದು ಹೋಯಿತು. ತಲೆ ತಲೆ ತುಂಬ ನೋವೋದಕ್ಕೆ ಶುರು ಆಯಿತು. ಅಣ್ಣ, ತುಂಬ ಬಿಸಿಲು, ಅದ್ರ ಜೊತೆ ನಿಮ್ಮ ತಲೆಯಲ್ಲಿ 1000 ಯೋಚನೆಗಳು. ಅದಕ್ಕೆ ಎಲ್ಲ ಒಟ್ಟಾಗಿ ನೀವು ತಲೆ ಸುತ್ತ ಬಿದ್ದಿದ್ದೀರ ಅಷ್ಟೆ. ಹಿತ ಕೇಸರಿ, ಇವಾಗ ನನ್ನ ತಲೆನೋಗಿಂತ ನನಗೆ ಹಿತ ಜೀವ ಮುಖ್ಯ. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ನಾನು ಆ ಗಿಡ ಮೂಲಿಕೆಯನ್ನು ತೊಗೊಂಡು ಹೋಗಬೇಕು. ಥ್ಯಾಂಕ್ಸ್ ಕೇಸರಿ. ಇವತ್ತು ನೀನು ನನ್ನ ಜೊತೆ ಬರಲಿಲ್ಲ ಅಂತಿದ್ದರೆ ಇದು ನನಗೆ ಸಿಗ್ತಾ ಇರಲಿಲ್ಲ. ನಿನ್ನಿಂದ ತುಂಬ ಉಪಕಾರ ಆಯಿತು. ಅಯ್ಯೋ ಅಣ್ಣ, ಇದರಲ್ಲಿ ನನ್ನ ಉಪಕಾರ ಏನು ಬಂತು? ಆ ದೇವಿ ಕೃಪೆ ನಿಮ್ಮ ಮೇಲಿದೆ. ನಿಮಗಾಗಿ, ನಿಮ್ಮ ಮಗಳಿಗಾಗಿ ಆ ದೇವಿ ಕೊಟ್ಟು ವರ ಇದು. ಇದರಿಂದ ಖಂಡಿತ ನಿಮ್ಮ ಮಗಳು ಪ್ರಾಣ ಉಳಿಯುತ್ತೆ. ಸೂರ್ಯ ಮುಳುಗೋದಕ್ಕೆ ಹೆಚ್ಚು ಸಮಯ ಇಲ್ಲ. ಇದನ್ನು ತಗೊಂಡು ಮನೆಗೆ ಹೋಗಿ. ಹೌದು, ನಾನು ತಕ್ಷಣ ಹೊರಡಬೇಕು. ಬಾ ಹೊರಡೋಣ. ಇಲ್ಲ, ನಾನು ಬರಲ್ಲ, ನೀವು ಹೊರಡಿ. ಏನು, ಈ ಕಾಡಲ್ಲಿ ನಿನ್ನೊಬ್ಬನೇ ಬಿಟ್ಟು ಹೋಗೋದಾ? ಇಲ್ಲ ಇಲ್ಲ, ಇಬ್ರು ಒಟ್ಟಿಗೆ ಹೋಗೋಣ ಬಾ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಈ ಕಾಡಿನ ಮೂಲೆ ಗಿಡ ಮರ ಕಲ್ಲು ಬಂಡೆ ಎಲ್ಲ ನಂಗೆ ಗೊತ್ತು. ಈ ಕಾಡಿನ ರಾಜ ನಾನು. ರಾಜಂಗೇನು ಭಯ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿ. ನಾನು ಹೀಗೆ ಹೋಗ್ತೀನಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಮಗಳ ಹತ್ರ ಹೋಗಿ. ಕೆಲವೊಂದ್ಸಲಿ ನಿನ್ನ ಮಾತು ತುಂಬ ವಿಚಿತ್ರ ಅನಿಸುತ್ತೆ ಕೇಸರಿ. ನೀನು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಸೂರ್ಯ ಮುಳುಗೋ ಸಮಯ ಆಯಿತು. ಇನ್ನು ಲೇಟ್ ಮಾಡಿದ್ರೆ ಸರಿ ಹೋಗಲ್ಲ. ಚಿನ್ನಿ ಪ್ಲೀಸ್ ಹಠ ಮಾಡಬೇಡ, ನನ್ನ ಮಾತು ಕೇಳು. ಬೇಗ ಹೋಗಿ ದೇಹ ಸೇರ್ಕೋ, ಇಲ್ಲ ಅಂದರೆ ಟೈಮ್ ಮೀರೋಗುತ್ತೆ. ಇಲ್ಲ ಅಮ್ಮ, ಟೈಮ್ ಹೋದ್ರೆ ಹೋಗ್ಲಿ, ನಾನಿನ್ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಯಾಕೆ ಹಿತ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹೇಳೋ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ನೀನು? ಇಲ್ಲ ಅಮ್ಮ, ನಾನು ನಿನ್ ಮಾತು ಕೇಳಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ. ನಾನು ನಿನ್ ಬಿಟ್ಟು ಹೋಗಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೋಡು ಚಿನ್ನಿ, ನೀನು ಗುಡ್ಗಲ್ ಅಲ್ವಾ, ನನ್ನ ಮಾತು ಕೇಳ್ತೀಯ ಅಲ್ವಾ? ಪ್ಲೀಸ್ ಹೋಗು. ನಾನು ಏನು ಹೇಳ್ತಿದ್ದೀನಿ ನಿನ್ಗೆ ಅರ್ಥ ಆಗ್ತಿದೆ ತಾನೇ? ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ.
ನೀನೇನ್ ಹೇಳಿದ್ರು ನಾನಿನ್ ಬಿಟ್ಟೋಗಲ್ಲ. ಅಕ್ಕ ದುರ್ಗಾ ಅಕ್ಕ ನೀನು ಇಲ್ಲಿದ್ಯಾ? ಹೌದು, ಯಾಕೆ ಏನಾಯ್ತು? ಇಲ್ಲಿ ನೋಡು, ನನಗೆ ದೇವ್ರ ಪ್ರಸಾದ ಸಿಕ್ಕಿದೆ. ನೀನಿನ್ನೇನು ಯೋಚನೆ ಮಾಡಬೇಡ ಅಕ್ಕ. ಪುಟ್ ಮೇಡಮ್ ಖಂಡಿತ ಹುಷಾರಾಗ್ತಾಳೆ. ಹೌದಾ ದುರ್ಗಾ? ಸತ್ಯ. ಅಲ್ಲ ದುರ್ಗಾ, ನಿನ್ಗೇನಾಯ್ತು? ಯಾಕೆ ಹಾಗೆ ಕುಣ್ಕೊಂಬಂದೆ? ಏನಿಲ್ಲ ಅಕ್ಕ, ಏನೂ ಇಲ್ಲ. ದುರ್ಗಾ ನಿಜ ಹೇಳು, ಏನಾಯ್ತು ನಿನಗೆ? ಅಕ್ಕ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನನಗೇನು ಆಗಿಲ್ಲ. ಮೊದಲು ನಾನು ಹೋಗಿದ್ದನ್ನ ಪುಟ್ ಮೇಡಮ್ಗೆ ಹಚ್ಚಬೇಕು. ನಾನು ಆಮೇಲೆ ಸಿಗ್ತೀನಿ. ಹಾಂ ಸರಿ ದುರ್ಗಾ. ನೋಡಿದ್ಯಾ ಹಿತಾ? ದುರ್ಗಾ ಹಗಲು ರಾತ್ರಿ ಅಂತನೂ ನೋಡಿದೆ ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ. ಅವಳು ನಿನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ. ಆದರೆ ನೀನು ಅವಳನ್ನ ನೋಡಿದ್ರೆ ಸಿಟ್ಟು ಮಾಡ್ಕೋತೀಯ. ಇದು ಸರಿ ಅಲ್ಲ ಚಿನ್ನಿ. ದುರ್ಗಾ ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಲ್ಲ ಅಂತ ನಿನ್ಗನ್ಸತ್ತಾ? ಅವಳು ನಿನ್ನ ಇಷ್ಟಪಡದೇ ಇದ್ದಿದ್ರೆ ಅವಳು ನಿನ್ಗೋಸ್ಕರ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ಲಾ? ಆಲ್ರೆಡಿ ನಿನ್ನ ವಿಷಯದಲ್ಲಿ ಅವಳು ಎಷ್ಟೊಂದು ರಿಸ್ಕ್ ತಗೊಂಡಿದ್ದಾಳೆ ಅಂತ ನೀನು ಮರ್ತ್ಬಿಟ್ಯಾ? ಇಷ್ಟೆಲ್ಲ ಮಾಡಿರೋ ದುರ್ಗಾ ಮೇಲೆ ನೀನು ದ್ವೇಷ ಮಾಡಬಾರ್ದು ಚಿನಿ. ನೀನು ಕೂಡ ಅವಳಿಗೆ ಪ್ರೀತಿನೇ ಕೊಡಬೇಕು, ಅದೇ ಕರೆಕ್ಟ್. ನಾನು ದುರ್ಗನ್ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ಬೋದು, ಆದರೆ ಚಿನಿ ಇದೇ ಸತ್ಯ. ಮೇಡಮ್, ಹಿತಾ, ನಮ್ಮ ಹಿತಾ ಮೊದಲಿನ ಥರನೇ ಆಗ್ತಾಳೆ. ಇಲ್ಲಿ ನೋಡಿ, ಏನು ಬೋಸು ಇದು? ಇದೊಂದು ವಿಶೇಷವಾದ ಗಿಡಮೂಲಿಕೆ ದುರ್ಗಾ. ಇದರಿಂದ ಔಷಧಿ ಮಾಡಿಕೊಟ್ರೆ ಹಿತ ಸರಿ ಹೋಗ್ತಾಳೆ. ಈ ಗಿಡಮೂಲಿಕೆಯಿಂದ ಪುಟ್ ಮೇಡಮ್ ಹುಷಾರಾಗ್ತಾಳ? ಇದು ಎಲ್ಲಿ ಸಿಕ್ತು ನಿಮಗೆ? ನನಗೆ ಒಬ್ರು ಅಜ್ಜಿ ಸಿಕ್ಕಿದ್ರು. ಅವ್ರು ಇದ್ರ ಬಗ್ಗೆ ಹೇಳಿದ್ರು. ಇದರಿಂದ ಹಿತ ಗುಣ ಆಗ್ತಾಳೆ ಅಂತ ಅವ್ರು ಶೋರಾಗಿ ಹೇಳಿದ್ದಾರೆ. ಆದ್ರೂ ಬೋಸು ಯಾರೋ ಹೇಳಿದ್ರು ಅಂತ ಇದನ್ನ ಪುಟ್ ಮೇಡಮ್ ಮೇಲೆ ಪ್ರಯೋಗ ಮಾಡೋದಾ?